तेन विघ्नाः प्रणश्यन्ति सिद्ध्यन्ति च मनोरथाः ಶ್ರೀಗುರುಭ್ಯೋ ನಮಃ. ಬಹಳ ಸಮಯವಿಲ್ಲ, ಹಾಗಾಗಿ 5 ನಿಮಿಷದಲ್ಲಿ ಮನೋವಿಶುದ್ಧಿ ಚೇತನವಾದ ಮಂತ್ರದಂತೆ ಗುರುಗಳ ಅನುಗ್ರಹದಿಂದಾಗಿ ಪೀಠದಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯ ಶ್ರೀಪಾದಗಳವರ ನಿಧಾನದಲ್ಲಿ ನಮಸ್ಕಾರಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ 2 ಮಾತನ್ನು ಹೇಳ್ತೇನೆ. ಮುಖ್ಯವಾಗಿ ನಾವು ಎಲ್ಲರೂ ಕೂಡ ಈ ಚಾತುರ್ಮಾಸ್ಯ ವ್ರತದಲ್ಲಿ ಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇದು ನಮ್ಮ ಜನ್ಮ ಜನ್ಮಾಂತರದ ಪುಣ್ಯದ ಪರಿಪಾಕದಿಂದಾಗಿ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾದರೆ ಇಂತಹ ದೊಡ್ಡ ಉತ್ತಮವಾದ ಒಂದು ಪ್ರಸಂಗದಲ್ಲಿ ನಾವು ಈ ಚಾತುರ್ಮಾಸ್ಯ ವ್ರತದಲ್ಲಿ ನಾವು ಸೇವೆಯನ್ನು ಮಾಡೋದರಿಂದಾಗಿ ನಮಗೇನು ಫಲ ಸಿಗಬಹುದು ಅಂತಂದರೆ, ಭಾಗವತದಲ್ಲಿ ತಿಳಿಸಿದಂತೆ ನಾರದರ ಕಥೆಯಲ್ಲಿ ನಾವು ಕೇಳ್ತೇವೆ. ನಾರದರು ಸ್ವಯಂ ನಾರದರಾಗುವಂಥ ಸೌಭಾಗ್ಯ ಹೇಗೆ ಸಿಕ್ಕಿತು ಅಂತ ಕೇಳಿದಾಗ, ನಾರದರು ಪೂರ್ವ ಜನ್ಮದಲ್ಲಿ ಎಲ್ಲರೂ ಭಾಗವತದಲ್ಲಿ ಶ್ರವಣ ಮಾಡಿದಂತೆ ಶೂದ್ರರಾಗಿ ಇದ್ದಾಗ ಆಗ ಚಾತುರ್ಮಾಸ್ಯ ಪ್ರಸಂಗ ಬರುತ್ತೆ. ಆ ಚಾತುರ್ಮಾಸ್ಯ ಪ್ರಸಂಗದಲ್ಲಿ ಅಲ್ಲಿರುವಂತಹ ಯತಿಗಳ ಸೇವೆಯನ್ನು ಮಾಡ್ತಾರೆ, ಮತ್ತೆ ಅಲ್ಲಿ ಬಂದಂತಹ ಬ್ರಾಹ್ಮಣರ ವ್ಯಂಜನನ್ನು ಬೈತಾರೆ. ಹೀಗೆ ನಾನಾ ತರಹದ ಸೇವೆಯನ್ನು ಚಾತುರ್ಮಾಸದಲ್ಲಿ ಮಾಡಿದ್ದರಿಂದಾಗಿ ಆ ನಾರದರು ಮುಂದೆ ನಾರದರಾಗಿ ಹುಟ್ಟುವಂತೆ ಆಯಿತು ಅಂತ ನಾವು ಕಥೆಯನ್ನು ಕೇಳ್ತೇವೆ. ಹಾಗೆ ಆ ಚಾತುರ್ಮಾಸದಲ್ಲಿ ಬಂದ ಯತಿಗಳ ಬ್ರಾಹ್ಮಣರ ಸೇವೆಯನ್ನು ಮಾಡಿದ್ದರಿಂದಾಗಿ ನಾರದರು ನಾರದರಾಗಿ ಇವತ್ತು ನಾರದರು ಅಂತಂದ್ರೆ ಪರಮಾತ್ಮನ ಭಕ್ತರಲ್ಲಿ ಅವರೊಬ್ಬರು ದೊಡ್ಡ ಸ್ಥಾನವನ್ನು ಪಡೆದಂತಹ ಮಹಾಮಹಿಮರು. ಹಾಗೆ ನಮಗಂತೂ ನಾರದರಂತಹ ದೊಡ್ಡ ಸೌಭಾಗ್ಯವನ್ನು ಪಡೆದ ಯೋಗ್ಯತೆ ಇಲ್ಲ ಅಂತ ನಮಗೆ ಗೊತ್ತಿದೆ. ಆದರೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಬಂದಂತಹ ಗುರುಗಳ ಒಂದು ಸೇವೆಯನ್ನು ಮಾಡಿ ಇಲ್ಲಿ ನಮಗೆ ಏನು ಎಷ್ಟು ಸಾಧ್ಯವಿದೆಯೋ ಅಷ್ಟು ಸೇವೆಯನ್ನು ಮಾಡಿದರೆ ನಮಗೂ ಕೂಡ ಗುರುಗಳ ಅನುಗ್ರಹದಿಂದಾಗಿ ದೊಡ್ಡ ಒಂದು ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಬಂದಂತಹ ಗುರುಗಳು ಸಾಮಾನ್ಯನಾದಂತಹ ಗುರುಗಳಲ್ಲ. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೇವೆ, ಪರಂಪರೆಯಲ್ಲಿ ತಂದೆ ತಾತ ಮುತ್ತಾತ ಅಂತ ಹೇಳಿ ಅವರ ಜೀನ್ಸ್ ಇರುತ್ತೆ. ಹಾಗೆ ಈ ಗುರುಗಳು ಬಂದಿದ್ದಾರೆ ಅಂತಂದ್ರೆ ಪೀಠದಲ್ಲಿ ಶ್ರೀಪಾದರಾಜರಿಂದ ಹಿಡ್ಕೊಂಡು ಅದಕ್ಕಿಂತ ಹಿಂದಿನಿಂದ ಹಿಡ್ಕೊಂಡು ಎಷ್ಟು ಜನ ಗುರುಗಳು ಬಂದು ಹೋಗಿದ್ದಾರೆ. ಅವರೆಲ್ಲ ಗುರುಗಳ ಜೀನ್ಸು ನಮ್ಮ ಈ ಶ್ರೀಪಾದಗಳಲ್ಲಿ ಇದ್ದೇ ಇರುತ್ತೆ. ಯಾಕಂದ್ರೆ ನಾವಿವತ್ತು ನೇರವಾಗಿ ಹೋಗಿ ಶ್ರೀಪಾದರಾಜರನ್ನು ನೋಡುವ ಸೌಭಾಗ್ಯ ನಮಗಿಲ್ಲ. ಅಂತಹ ಶ್ರೀಪಾದರಾಜರಂತಹ ಮಹಾನುಭಾವರನ್ನು ನಾವು ನೋಡಬೇಕು ಅಂತಂದ್ರೆ ಇವತ್ತು ನಮ್ಮ ಈ ಗುರುಗಳಲ್ಲಿ ನಾವು ನೋಡಿದಾಗ ಶ್ರೀಪಾದರನ್ನು ನೋಡಿದ್ರೆ ಏನು ನಮ್ಮ ಪುಣ್ಯ ಬರಬೇಕು, ಆ ಪುಣ್ಯ ಸಾಕ್ಷಾತ್ತಾಗಿ, ಯಾಕೆಂದ್ರೆ ಅವರ ಪೀಠದಲ್ಲೇನೆ ವಿರಾಜಮಾನರಾದದ್ದರಿಂದಾಗಿ ಆ ಎಲ್ಲ ಪುಣ್ಯ ನಮಗೆ ಸಿಗೋದಕ್ಕೆ ಸಾಧ್ಯವಿದೆ. ಅಂತಹ ಮಹಾಗುರುಗಳು ಈ ಒಂದು ಚಾತುರ್ಮಾಸ್ಯ ಪ್ರಸಂಗದಲ್ಲಿ ಬಂದಿದ್ದಾರೆ ಅಂತಂದ್ರೆ ಶ್ರೀಪಾದರಾದರೆ ನಮ್ಮ ಈ ಊರಿಗೆ ಬಂದು ಅನುಗ್ರಹ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಆ ಒಂದು ಗುರುಗಳಿಗೆ ನಾವು ಮಾಡೋದು ಏನೂ ಇಲ್ಲ. ಪ್ರತಿನಿತ್ಯದಲ್ಲೂ ದೇವರ ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡುವಾಗ ನಮಗೆ ನೇರವಾಗಿ ದೇವರ ದರ್ಶನ ಮಾಡಿಕೊಳ್ಳೋದು ಸೌಭಾಗ್ಯವಿಲ್ಲ. ಚಾತುರ್ಮಾಸ ಬಿಟ್ಟು ಬೇರೆ ಪ್ರಸಂಗದಲ್ಲಿ ಹೋದರೆ ಒಂದೊಂದು ದಿನ ಒಂದೊಂದು ಊರಲ್ಲಿ ಹೋಗಬೇಕು. ಆದರೆ ಇವತ್ತು ಈ ಚಾತುರ್ಮಾಸ್ಯ ಪ್ರಸಂಗದಲ್ಲಿ ಒಂದೇ ಕಡೆಗೆ ನಿಂತು ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯ ದರ್ಶನವನ್ನು ಮಾಡಿಕೊಂಡು ಶ್ರೀಪಾದರಾಜಾದ ಎಲ್ಲ ಮಹಾಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು, ಯಾಕೆಂದ್ರೆ ಶಾಸ್ತ್ರದಲ್ಲಿ ವಿದ್ಯೆಯನ್ನು ನಿರ್ಧಾರಣ ಅನ್ನುವ ಸೂತ್ರದಲ್ಲಿ ವೇದವ್ಯಾಸದೇವರು ತಿಳಿಸಿದಂತೆ ನಮ್ಮ ಜ್ಞಾನ ಇದು ಮೋಕ್ಷ ಸಾಧನವಾಗಿದೆ. ಆ ಜ್ಞಾನವನ್ನು ಪಡೆಯಬೇಕು ಅಂದರೆ ಕರ್ಮವನ್ನು ಮಾಡಬೇಕು. ಹಾಗೆ ಇಲ್ಲಿ ಗುರುಗಳ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದು ನಾವು ಮೋಕ್ಷಾದಿ ಎಲ್ಲ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಅಂತಹ ಮಹಾಗುರುಗಳು ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ನಮ್ಮ ಸೌಭಾಗ್ಯ, ನಾವಿವತ್ತು ಧನ್ಯ ಅಂತ ನಾವು ತಿಳಿದುಕೊಳ್ಳಬೇಕು. ಹಾಗಾಗಿ ಅಂತಹ ಗುರುಗಳಿಗೆ ನಾವು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರತಿನಿತ್ಯದಲ್ಲೂ ಗುರುಗಳಿಗೆ ಒಂದು ನಮಸ್ಕಾರವನ್ನು ಹಾಕಿ ಹೋದರೆ ಸಾಕು. ಗುರುಗಳ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ, ನಮ್ಮ ಮನೆಯನ್ನು